ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ. ಸರ್, ಮೇಡಮ್, ಇವಾಗೆ ಫುಲ್ ಸೀಸನ್ ಸ್ಟಾರ್ಟ್ ಆಗಿದೆ. ಒಳ್ಳೆ ಕಲೆಕ್ಷನ್ಸ್ ಬಂದಿದೆ, ಹೊಸ ಕಲೆಕ್ಷನ್ಸ್ ಬಂದಿದೆ. ಸೊ ಬೆಸ್ಟ್ ಟೈಮ್ ಫಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ, ಆಮೇಲೆ ಬೆಸ್ಟ್ ಟೈಮ್ ರೀಫಿಲಿಂಗ್ ಮಾಡಲಿಕ್ಕೆ ಕೂಡ. ರೀಫಿಲಿಂಗ್ ಅಂದರೆ ಈಗ ಏನಾದ್ರು ಮುಂದೆ ನಡೀತೆ ಆ ಟೈಪ್ ಐಟಮ್ ಇಂದು ರೀಫಿಲಿಂಗ್ ಮಾಡಿ, ಅದ ನಂತರ ಏನು ರಿಪೀಟ್ ಸಿಗುತ್ತೆ ಅದೇ ಅಷ್ಟೇ ತುಂಬಬೇಕು. ದಿವಸ ಹೊಸ ತುಂಬಕ್ಕೆ ಹೋಗಬಾರ್ದು. ಏನು ಐಟಮ್ ನಡೀತಿದೆ ಆ ಐಟಮ್ ನೀವು ಒಂದು ನೋಟ್ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ. ನಾನು ಜೂನ್ ಮಂತ್ನಲ್ಲಿ ಈ ಐಟಮ್ ಪರ್ಚೇಸ್ ಮಾಡಿದ್ದೆ. ಆ ಪರ್ಚೇಸಿಂಗ್ ಐಟಮ್ಸ್ನಲ್ಲಿ 10 ಐಟಮ್ ಫುಲ್ ರನ್ನಿಂಗ್ ಇದೆ. ಅದೇ 10 ಐಟಮು ದೀಪಾವಳಿ ಮಟ್ಟ ರಿಪೀಟ್ ತರಿಸ್ಬೇಕು. ಆ 10 ಐಟಮ್ಮೇ ಸೇಲ್ ಮಾಡಬೇಕು. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗ್ರಿಪ್ ಸಿಕ್ಕಿರುತ್ತೆ. ಹೆಂಗೆ ಗ್ರಿಪ್ ಸಿಕ್ಕಿರುತ್ತೆ, ಒಂದು ಐಟಮ್ ಅಂತ 10 ಐಟಮ್ ನಡೆಯಕತ್ತಿದ್ದವು. ಆ 10 ಐಟಮ್ ಯಾವ ಕಸ್ಟಮರ್ ಇಷ್ಟ ಮಾಡ್ಕೊಂಡು ಹೋಗಿದ್ದಾರೆ, ಪಸಂದ್ ಮಾಡ್ಕೊಂಡು ಹೋಗಿದ್ದಾರೆ, ಅದೇ ಐಟಮ್ ಮತ್ತೆ ಬೇರೆ ಕಸ್ಟಮರ್ ಕೂಡ ಇಷ್ಟ ಆಗುತ್ತೆ. ಆ ಏರಿಯಾದಲ್ಲಿ, ಆ ಲೊಕೇಶನ್ಸ್ನಲ್ಲಿ ಆ ಐಟಮ್ ಕ್ಲಿಕ್ ಆಗಿಬಿಟ್ಟಿದೆ. ಆಮೇಲೆ ಅದರಲ್ಲಿ ಏನು ಬೆನಿಫಿಟು, ಡೆಡ್ ಸ್ಟಾಕ್ ಬೀಳಲ್ಲ. ಫಸ್ಟ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್ ಏನು, ಜಾಸ್ತಿ ನಿಮಗೆ ಅದರಲ್ಲಿ ಮೆಹನತ್ ಮಾಡೋಕ್ಕೆ ಅವಶ್ಯಕತೆ ಇರೋದಿಲ್ಲ. ಜಾಸ್ತಿ ಮೆಹನತ್ ಮಾಡಿ ಇದು ತಗೊಳಕ, ಇದು ಅನ್ನ ತಗೊಳ್ಳಕ ಅಂತ ಹೇಳೋಕೆ ಇರೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಂದು ಇದು ಸೆಲೆಕ್ಟೆಡ್ ಐಟಮ್, ನನ್ನ ಕಲೆಕ್ಷನ್. ಇದು 4-10 ಪೀಸ್ ತೋರಿಸ್ತೀನಿ, ಖಂಡಿತ 10ರಲ್ಲಿ 2 ಪೀಸ್ ಇಲ್ಲ 4 ಪೀಸ್ ಖಂಡಿತ ಕಸ್ಟಮರ್ ತಗೊಂತಾರೆ. ಆಮೇಲೆ ಉಳ್ಕಿರೋ ಐಟಮ್ ನಿಮ್ಮ ಹತ್ರ ಏನಿದೆ, ಇದು ಸ್ಲೋ ಮೂವ್ಮೆಂಟ್ ರನ್ನಿಂಗ್ ಐಟಮ್ ಇದೆ, ಅದು ನೀವು ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ಬೆಸ್ಟ್ ಟೈಮ್ ಪರ್ಚೇಸ್ ಮಾಡಲಿಕ್ಕೆ, ಬಿಸ್ನೆಸ್ ಗ್ರಿಪ್ ತೊಗೊಳ್ಲಿಕ್ಕೆ, ಸ್ಟಡಿ ಮಾಡಲಿಕ್ಕೆ ಇಂಥ ಐಟಮ್. ಈಗ ಇದು ನಮ್ಮ ಹತ್ರ ಇದೆ ಐಟಮ್ ಇದೆ. ದಿವಸ ಇಲ್ಲಾಂದರೆ ನಾವು ಎಂಥ ಐಟಮ್, ಹೀಗೆ ಜೂನ್ ಮಂತ್ನಲ್ಲಿ ನಾನು ಲಾಂಚ್ ಮಾಡಿದ್ದೆ. ಜುಲೈನಲ್ಲಿ ಎಷ್ಟು ಪಿಕಪ್ ಸಿಕ್ಕಿದೆ ಅಂದರೆ, ಇವತ್ತು ಡೈಲಿ ನಾನು 5,000 ಪೀಸ್ ಮಾಡ್ತೀನಿ ಅಂದರೆ ಕಮ್ಮಿ. ನನ್ನ ಹತ್ರ ಡಿಮಾಂಡ್ ಎಷ್ಟಿದೆ ಅಂದರೆ ಅಷ್ಟು ಸಪ್ಲೈ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಾಗ್ಬಿಟ್ಟಿದೆ ಈ ಐಟಮ್ ಎಲ್ಲ ಕಸ್ಟಮರು ಎಲ್ಲ ಕಸ್ಟಮರು ಗ್ರಿಪ್ ತೊಗೊಳಕತ್ತಾರೆ. ಕಲರ್ ಲೈಫ್ ಅಂತ ಇದೆ. ಯಾರಿಗೆ ತೋರಿಸ್ತೀನಿ ಸರ್, 1 ಸೆಟ್ ಅಂತೂ ಹಾಕಿ ಬಿಡ್ರಿ ಸರ್, ಬೇರೆ ಏನು ಬೇಕೋ ಬೇಡ, ಇದು ಅಂತೂ ಬೇಕೇ ಬೇಕು. ಆ ಟೈಪ್ ನಮಗೂ ಗ್ರಿಪ್ ಸಿಗುತ್ತೆ. ಆ ಗ್ರಿಪ್ಪಿಂದ ನಮ್ಮದು ಸೇಲ್ ಇಂಕ್ರೀಸ್ ಆಗುತ್ತೆ. ಆ ಸೇಲ್ ಇಂಕ್ರೀಸ್ ಆಗಿದ್ದಲ್ಲಿ ನಮ್ಮ ಪ್ರಾಫಿಟ್ ಇಂಕ್ರೀಸ್ ಆಗುತ್ತೆ. ನೋಡ್ರಿ, ಯಾವಾಗಲೂ ವ್ಯಾಪಾರ ಹೆಂಗಾಗುತ್ತೆ ಅಂದರೆ ಸೇಲ್ ಇಂಕ್ರೀಸ್ ಆಗುತ್ತೆ, ಪ್ರಾಫಿಟ್ ಇಂಕ್ರೀಸ್ ಆಗುತ್ತೆ. ಸೇಲ್ ಆಗಿಲ್ಲ ಅಂದರೆ ಪ್ರಾಫಿಟ್ ಆಗೋದಿಲ್ಲ. ಯಾಕಂದರೆ ಎಲ್ಲ ಖರ್ಚು ಆ ಸಣ್ಣ ಸೇಲ್ ಮೇಲೆ ಬೀಳುತ್ತೆ. ಜಾಸ್ತಿ ಸೇಲ್ ಆಗಿದ್ರೆ ಎಲ್ಲ ಖರ್ಚು ಡಿವೈಡ್ ಆಗುತ್ತೆ. ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ಆ ಬಿಸ್ನೆಸ್ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ನಡೀತಿದ್ದೀವಿ, ಆ ಸಿಸ್ಟಮ್ಸೇ ಇದೆ. ಸೊ ಫ್ರೆಂಡ್ಸ್, ಬೆಸ್ಟ್ ಟೈಮ್ ಎಲ್ಲಿದ್ದ ಇದ್ದೀರಾ, ಒಂದ್ಸಲಿ ಸೂರತ್ ಬರ್ರಿ, ವಿಸಿಟ್ ಮಾಡ್ರಿ, ಖಂಡಿತ ನಿಮಗೆ ಬೆನಿಫಿಟ್ ಸಿಗುತ್ತೆ. ಆಮೇಲೆ ಲೋಕಲ್ ಮಾರ್ಕೆಟ್ ಪರ್ಚೇಸ್ ಮಾಡ್ತೀರಾ, ಸೂರತ್ ಬರ್ತೀರಾ, ಬೆನಿಫಿಟ್ ಏನಂದ್ರೆ ಹೇಳ್ತೀನಿ. ಸೂರತ್ ಬಂದರೆ ನ್ಯೂ ಐಟಮ್ ಸಿಗುತ್ತೆ. ಲೋಕಲ್ ಮಾರ್ಕೆಟ್ನವ್ರು ಏನು ಮಾಡ್ತಾರೆ, ಒಂದೇ 10 ಐಟಮ್ ತೊಗೊತಾರೆ. 10 ಐಟಮ್ ನಿಮ್ಮ ಅಕ್ಕಪಕ್ಕ 10 ಅಂಗಡಿ ಕೂಡ ಅದೇ ಸೇಲ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ, ನಾನು ಈ 10 ಐಟಮ್ ತೊಗೊಂಡ್ಬಂದು ಅದೇ ನಾನು ಸೇಲ್ ಮಾಡಬೇಕು. ಅದು ನಮ್ಮ ಹತ್ರ ಇದೇನು ಸಿಸ್ಟಮ್ ಇಲ್ಲ. ನನ್ನ ಹತ್ರ ಇಡೀ ಕರ್ನಾಟಕ ಇದೆ, ಇಡೀ ತೆಲಂಗಾಣ ಇದೆ, ಇಡೀ ಆಂಧ್ರ ಪ್ರದೇಶ ಇದೆ. ಫ್ರೆಂಡ್ಸ್, 3 ಸ್ಟೇಟಿಂದ ಕೆಲಸ ಮಾಡ್ತೀವಿ. ದೊಡ್ಡ ಕೆಲಸ ಇದೆ. ಸೊ ಕಸ್ಟಮರ್ ಸೆಲೆಕ್ಟೆಡ್ ಮಾಡ್ತೀವಿ. ಊರಿನಲ್ಲಿ 1-2 ಕಸ್ಟಮರ್ ಅಷ್ಟೇ ತೊಗೊತೀವಿ. ಜಾಸ್ತಿ ಕಸ್ಟಮರ್ ತೊಗೊಂಡು ನಮ್ಮ ವೆರೈಟಿಗೆ ಕಾಮನ್ ಮಾಡೋದಿಲ್ಲ. ಸೊ ಆ ಬೆನಿಫಿಟ್ ಒಂದು ಸಿಗುತ್ತೆ. ಸೆಕೆಂಡ್ ಬೆನಿಫಿಟ್ ಏನಂದರೆ ಮಾರ್ಜಿನ್. ನೋಡಿ, ಅವರು ಕೂಡ ಸೂರತಿಂದ ತೊಗೊಂಡ್ಬಂದಿದ್ದು ನಿಮಗೆ ಅವರು 10-20% ಮಾರ್ಜಿನ್ ಹಾಕಿ, 20% 30% ಹಾಕಿ ಕೂಡ ಕೊಡ್ತಾರೆ. ಆ ಮಾರ್ಜಿನ್ ನಿಮಗೆ ಬೆನಿಫಿಟ್ ಸಿಗುತ್ತೆ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ರೇಟ್ನಲ್ಲಿ ಸಿಗುತ್ತೆ. ನಮ್ಮದು ಪಾಲಿಸಿ ಒಂದೇ ರೇಟ್ ಇರುತ್ತೆ. ಆಲ್ ಇಂಡಿಯಾ ಒಂದೇ ರೇಟ್, ಒಂದೇ ಪಾಲಿಸಿ. ಕಸ್ಟಮರ್ ಸಿಂಗಲ್ ಪೀಸ್ ತೊಗೊಂಡ್ರೆ ಬಂದ್ರೂ, ಒಂದು ಪಾಸ್ ತೊಗೊಂಡ್ರೂ, ಒಂದು ಟ್ರಕ್ ಕೂಡ ಮಾಲ್ ತೊಗೊಂಡ್ರೆ ಸಿಂಗಲ್ ರೇಟ್, ಸಿಂಗಲ್ ಪಾಲಿಸಿ. ಯಾಕೆಂದರೆ ನನ್ನ ಹತ್ರ 50 ಮಂದಿ ಇದ್ದಾರೆ ಸೇಲ್ಸ್ಮೆನ್. 50 ಮಂದಿನಲ್ಲಿ ಬೇರೆ ರೇಟ್ ಆಗಲ್ಲ, ಬಾಯಿ ರೇಟ್ ಆಗಲ್ಲ. ದೊಡ್ಡ ಅಂಗಡಿ ಯಾರು ಹೋಗ್ಲಿ ಫಿಕ್ಸ್ ರೇಟ್ ಇರುತ್ತೆ. ಸಣ್ಣ ಅಂಗಡಿನಲ್ಲಿ ರೇಟ್ ಹೆಚ್ಚು ಕಮ್ಮಿ ಮಾಡ್ತಾರೆ, 5 ರೂಪಾಯಿ 50 ರೂಪಾಯಿ. ಯಾಕೆ ಅವ್ನಿಗೆ ಗೊತ್ತಿದೆ, ಮುಖ ನೋಡಿ ರೇಟ್ ಹೇಳ್ತಾರೆ. ಕೆಲವು ನೋಡ್ತಾರೆ ಬಾರ್ಗೇನಿಂಗ್ ಜಾಸ್ತಿ ಮಾಡ್ತಾರೆ, ಕಸ್ಟಮರ್ ಜಾಸ್ತಿ ಹೇಳ್ಬಿಡ್ತಾರೆ. ಕೆಲವು ನೋಡ್ತಾರೆ ಫಿಕ್ಸ್ ಕಸ್ಟಮರ್ ಇದೆ, ಚೆನ್ನಾಗಿ ಕಸ್ಟಮರ್ ಇದೆ, ರೀಸನಬಲ್ ಕೊಡ್ತಾರೆ. ಕೆಲವು ನೋಡ್ತಾರೆ ಹೊಸ ಕಸ್ಟಮರ್ ಇದ್ದಾರೆ, ಹೆಚ್ಚು ಕಮ್ಮಿ ಕೊಡ್ತಾರೆ. ಗೊತ್ತಿದ್ದಂಗೆ, ನಿಮಗೆ ಗೊತ್ತಿದೆ, ಅದು ಅನುಭವ, ಲೈಟ್ ಕಾಮನ್ ಅನುಭವ ಎಲ್ಲರಿಗೂ. ಸೊ ಬಾಯಿ ನೋಡ್ದಂಗೆ ರೇಟ್ ಹೇಳ್ತಾರೆ. ಅದೇ ದೊಡ್ಡ ಅಂಗಡಿನಲ್ಲಿ ಯಾರಿನಲ್ಲಿ ಆ ಪಾಲಿಸಿ ಇರೋದಿಲ್ಲ. ಒಂದೇ ರೇಟ್, ಒಂದೇ ಪಾಲಿಸಿ ಇದೆ. ಸೊ ನೀವು ಬಂದರೆ, ಹೊಸ ಸ್ಟಾರ್ಟಪ್ ಮಾಡಕ್ಕೆ ಬಂದರೆ ಅವರಿಗೂ ಕೂಡ ಇದೇ ರೇಟ್. ಕಂಟಿನ್ಯೂ ನಮ್ಮ ಹತ್ರ ಶಾಪ್ ತೊಗೊಳಕತ್ತ ಬಟ್ಟೆ ತೊಗೊಂಡು ಅವರಿಗೂ ಇದೇ ರೇಟ್. ಕಾಮನ್ ರೇಟ್ ಇರುತ್ತೆ, ಕಾಮನ್ ಪಾಲಿಸಿ ಇರುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ನಮ್ಮ ಈ ಮಾತು ಅರ್ಥ ಆಗಿರ್ಬೇಕು. ಅದ ನಂತರ ಈ ಟೈಪ್ ಕಲೆಕ್ಷನ್ಸ್ ಎಲ್ಲ ಹೊಸ ಲೇಟೆಸ್ಟ್ ಕಲೆಕ್ಷನ್ ನೀವು ತೊಗೊಂತೀರಿ, ಗ್ಯಾರಂಟಿ ಹೇಳ್ತೀನಿ. ಈ ಸೀಸನ್ ನೀವು ಬಂಪರ್ ಸೀಸನ್ ಮಾಡ್ತೀರಾ. ಬಂಪರ್ ಆಗಿ ನಡೀತದೆ ನಿಮಗೆ, ಬಂಪರ್ ಹೇಳ್ಬೋದು. ಯಾಕಂದರೆ ಮಳೆ ಚೆನ್ನಾಗಿದೆ ಈ ವರ್ಷ, ಎಲ್ಲ ಕೆಲಸ ಚೆನ್ನಾಗಿ ನಡೆಯಕ್ಕಿದೆ. ತೋ ಸೀಸನ್ 100% ನಡೀತಾವು. ಈ ಟೈಪ್ ಎಲ್ಲ ಕ್ಯಾಟಲಾಗ್ ಐಟಮ್ ತೊಗೊಳ್ಳಿ ಒಂದ್ಸಲಿ. ಐಟಮ್ ಉನ್ನತಿ ಅಂತ ನಾವು ಮಾಡ್ತೀವಿ. ನಮ್ಮ ಪ್ರಾಂಜಲಿಂದ ಇನ್ನೊಂದು ಬ್ರ್ಯಾಂಡ್ ಹೆಸರು ಉನ್ನತಿ. ಇದು ಯಾಕೆ
ಕೆಲವರು ಕಸ್ಟಮರ್ ಸರ್ ನೀವು ಪ್ರಾಂಜಲ್ ಇದ್ದೀರಿ, ಒಂದು ಉನ್ನತಿ ಅಂತ ಸೇಲ್ ಮಾಡಿದ್ರೆ, ಒಂದು ಶ್ವೇತಂಬರ್ ಅಂತ ಸೇಲ್. ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇ ಒಂದು ಪಾಲೇಜಿ ಬಿಸ್ಕೆಟ್ ತಗೊಂತೀರಿ, ಅದ್ರ 10 ಕ್ವಾಲಿಟಿ ಬರುತ್ತೆ ಅಂದ್ರೆ ಐಟಮ್ ಗ್ರಿಪ್ ಮಾಡೋಕ್ಕಾಗುತ್ತೆ. ಉನ್ನತಿನಲ್ಲಿ ಈ ಟೈಪ್ ಐಟಮ್ ಸೇಲ್ ಮಾಡಕತ್ತೀವಿ, ಬೇರೆ ಶ್ವೇತಂಬರ್ನಲ್ಲಿ ಪ್ರಿಂಟೆಡ್ ಸೇಲ್ ಮಾಡಕತ್ತೀವಿ, ಒಂದೊಂದು ಐಟಮ್ ಐಡಿಯಾ ಸಿಗುತ್ತೆ ನಿಮಗೆ. ಸೊ ಆ ಐಡಿಯಾಗೋಸ್ಕರ ನಮಗೆ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಬ್ರ್ಯಾಂಡಿಂಗ್ ಇಂದ ಮಾಡಿದ್ರೆ ನಮಗೆ ಗ್ರಿಪ್ ಸಿಗುತ್ತೆ ಬಟ್ಟೆ ಸೇಲ್ ಮಾಡೋಕ್ಕೆ. ಸೊ ಈ ಟೈಪ್ ಎಲ್ಲ ಐಟಮ್ಸ್ ನಿಮಗೆ ತಗೊಳ್ಳಿ. ಈ ಟೈಪ್ ಎಲ್ಲ ನೋಡಿ ಕಲೆಕ್ಷನ್ಸ್ ಸೂಪರ್ ಕಲೆಕ್ಷನ್ಸ್ ತಗೊಂಡ್ಬಂದಿನಿ. ಫಸ್ಟ್ ಟೈಮ್ ಇಂಥ ಗ್ರ್ಯಾಂಡ್ ಕಲೆಕ್ಷನ್ ನಮ್ಮ ಬೆಂಗಳೂರು, ನಮ್ಮ ಕಲೆಕ್ಷನ್ ಇಂದ ನಮ್ಮ ಬೆಂಗಳೂರು ಕಸ್ಟಮರ್, ನಮ್ಮ ಫ್ಯಾನ್ ಹೇಳ್ಬೋದು. ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂದ್ರೆ ಬೆಂಗಳೂರಿನಲ್ಲಿ ಫುಲ್ ಏರಿಯಾದಲ್ಲಿ ನಮ್ಮ ಬಟ್ಟೆ ಹೋಗುತ್ತೆ. ಇಷ್ಟು ಎಲ್ಲ ಕಲೆಕ್ಷನ್ಸ್ ನೋಡ್ರಿ, ಎಂತ ಸ್ಟ್ಯಾಂಡರ್ಡ್ ಕಲೆಕ್ಷನ್ ತೋರ್ತಾ ಇದ್ದೀನಿ. ಈ ಟೈಪ್ ಕಲೆಕ್ಷನ್ ಸಿಗುತ್ತೆ ನಿಮಗೆ. ಈ ಟೈಪ್ ಕ್ವಾಲಿಟಿ ರೇಂಜ್ ಐಟಮ್ಸ್ ನೋಡ್ತೀರಾ, ಸೂಪರ್ ಡೂಪರ್. ನಮ್ಮ ಸೌತ್ ಇಂಡಿಯನ್ ಸೂಪರ್ ಐಟಮ್ ಕೊಡ್ತೀನಿ, ನೋಡ್ತೀರಾ. ಸೇಮ್ ಪೀಸ್, ಸೇಮ್ ಕಲೆಕ್ಷನ್ಸ್, ಸೇಮ್ ಕ್ವಾಲಿಟಿ. ಇದೇ ಹೇಳ್ತೇನೆ ಮಾಲ್, ಇದಕ್ಕಿಂತ ಕಲೆಕ್ಷನ್ಸ್. ಈ ಟೈಪ್ ಕಲೆಕ್ಷನ್ಸ್ ನಿಮಗೆ ಫ್ರೆಂಡ್ಸ್ ತಿರ್ಗಾ ರಿಪೀಟ್ ಡೈಲಿ ವೈಸ್ ನಾನು ನಿಮಗೆ ವಿಡಿಯೋ ಮಾಡ್ತೀನಿ, ಮೋಟಿವೇಟ್ ಮಾಡಕ್ಕೆ ಹೇಳ್ತೀನಿ. ಈ ಒಂದ್ಸಲಿ ಸೂರತ್ ಬನ್ನಿ, ಬಿಸ್ನೆಸ್ ಭಾಳ ಚೆನ್ನಾಗಿ ನಡೀತೆ. ಯಾರ ನೋಡ್ರಿ, ಈಗ ಬಿರ್ಲಾ ಆಗಲಿ, ಟಾಟಾ ಆಗಲಿ, ಯಾರಾಗಲಿ ಫಸ್ಟು ಬಿಸ್ನೆಸ್ ಅವರು ಬಟ್ಟೆ ಬಿಸ್ನೆಸ್ ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ಬಟ್ಟೆ ಬಿಸ್ನೆಸ್ನಲ್ಲಿ ಹಾನಿನೇ ಇಲ್ಲ. ಯಾವ ಮೇಂಟೆನೆನ್ಸ್ ಫ್ರೀ ಬಿಸ್ನೆಸ್. ಯಾವ ದೊಡ್ಡ ಕಂಪ್ನಿಗಾಗಲಿ, ಈಗ ಟಾಟಾದು ಇದೆ 10 ಬ್ರ್ಯಾಂಡ್ ಬಟ್ಟೆ ನಡೀತೆ, ಬಿರ್ಲಾದು 10 ಬ್ರ್ಯಾಂಡ್ ಬಟ್ಟೆ ನಡೀತೆ. ರಿಲಯನ್ಸ್ ಕೂಡ ಬಟ್ಟೆನಲ್ಲಿಂದ ಫಸ್ಟ್ ಸ್ಟಾರ್ಟ್ ಬಿಸ್ನೆಸ್ ರಿಲಯನ್ಸ್ ಇಂದಾನೆ ಬಂದಿದೆ, ವಿಮಲ್ ಅಂತ ಗೊತ್ತಲ್ಲ. ಎಲ್ಲ ಫಸ್ಟ್ ಬಿಸ್ನೆಸ್ ಬಟ್ಟೆದು ಮಾಡ್ತಾರೆ, ಸೆಕೆಂಡ್ ಬಿಸ್ನೆಸ್ ಬೇರೆ ಆಪ್ಷನ್ ಹುಡುಕ್ತಾರೆ. ಬೆಸ್ಟ್ ಬಿಸ್ನೆಸ್ ಇದೆ, 100ರಿಂದ 125 ಮಾಡ್ಬೋದು. ಆದರೆ ಇದರಲ್ಲಿ 175 ರೂಪಾಯಿ ಆಗಲ್ಲ, 100ಕ್ಕೆ 75 ಆಗಲ್ಲ, 125 ಖಂಡಿತ ಆಗುತ್ತೆ. ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ, ಇದಕ್ಕೆ ಯಾವ ಟೈಪ್ ಲೊಕೇಶನ್ ಬೇಕಾಗಿಲ್ಲ, ಇದಕ್ಕೆ ಏನು ಬೇಕಾಗಿಲ್ಲ. ಒಂದೇ ಒಂದು ನಿಮ್ಮ ಹಿಮ್ಮತ್ತು ಬೇಕು. ಇನ್ನೊಂದು ಪಾಯಿಂಟ್, ಬಟ್ಟೆ ಬಿಸ್ನೆಸ್ ಯಾಕೆ ಅಂದರೆ ನೋಡಿ, ಒಂದು IAS ಆಫೀಸರು ತನ್ನ ಮಗ ಕುರ್ಚಿನಲ್ಲಿ ಕುಂದಿರ್ಸಕ್ಕಾಗಲ್ಲ. ನಾನು IAS ಇದೆ, ನೀನು ಬಾಳಪ್ಪ, ನಾನು ಹೋಗ್ತೀನಿ, ನೀನು ಬಾ ಕೂತ್ಕೋ, ಕುಂದಿರ್ಸಕ್ಕಾಗಲ್ಲ. ಒಂದು ಇಂಜಿನಿಯರ್ ಅವ್ನ ಮಗ ಕುಂದಿರ್ಸಕ್ಕಾಗಲ್ಲ. ನಾನು ಇಂಜಿನಿಯರಿಂಗ್, ನಾನು ರಿಟೈರ್ಡ್ ಆಗ್ತೀನಿ, ನೀನು ಕೂತ್ಕೋ ನನ್ನ ಸೀಟ್ನಲ್ಲಿ, ಅದು ಆಗಲ್ಲ. ಒಂದು ಬ್ಯಾಂಕ್ ಮ್ಯಾನೇಜರು ಅವ್ನ ಮಗ ಕುಂದಿರ್ಸಕ್ಕಾಗಲ್ಲ. ನಾನು ಎದ್ದೊಳ್ತೀನಿ, ನೀನು ಕೂತ್ಕೊಳ್ಳಪ್ಪ ಅಂತ. ಅವನವನ ಯೋಗ್ಯತೆ ಪ್ರಕಾರ ಅವನಿಗೆ ಸೀಟ್ ಸಿಗುತ್ತೆ. ಬಟ್ಟೆ ಬಿಸ್ನೆಸ್ ಏನಿದೆಯಲ್ಲ ಅದರಲ್ಲಿ ಯಾವ ಟೈಪು ಬಿಸ್ನೆಸ್ನಲ್ಲಿ ಯಾವ ಟೈಪು ಆ ಟೈಪ್ ಸಿಸ್ಟಮೇ ಇಲ್ಲ. ನಾನು ಮಾಡಕತ್ತೀನಿ, ನನ್ನ ಮಗ ಇದೇ ಕುರ್ಚಿ ಮೇಲೆ ಕುಂತು ವ್ಯಾಪಾರ ಮಾಡ್ತಾನೆ. ನಮ್ಮ ತಂದೆ ಮಾಡ್ತಿದ್ದು ಅದೇ ಸೀಟ್ ಮೇಲೆ ಕುಂತು ನಾನು ಇದು ಬಿಸ್ನೆಸ್ ಮಾಡಕತ್ತೀನಿ, ಡೆವಲಪ್ಮೆಂಟ್ ಮಾಡೀನಿ. ಆದರೆ ಬೇರೆ ಯಾವನಲ್ಲಿ ಆ ಸಿಸ್ಟಮೇ ಇಲ್ಲ. ಅವನ ಮಗ ಹೋಗ್ತಾನೆ, ಮಕ್ಕಳು ಹೋಗ್ತಾರೆ, ಅವರು ಕ್ವಾಲಿಟಿ ಮೇಲೆ ಅವರು ಅದೇ ಸೀಟ್ ತಗೋಬಹುದು. ಆದರೆ ಈಸಿಯಾಗಿ ಯಾವುದು ನಾವು ಸೀಟ್ ಕೊಟ್ಟರೆ ಕೊಡೋಕ್ಕಾಗಲ್ಲ. ಸೊ ಇದೇ ಟೈಪು ಬಟ್ ಬಿಸ್ನೆಸ್ನಲ್ಲಿ ಈ ಬೆನಿಫಿಟ್ ಸಿಗುತ್ತೆ. ಸೊ ಫ್ರೆಂಡ್ಸ್, ನೀವು ನೋಡ್ತೀರಾ, ನೀವು ಇವತ್ತು ಸ್ಟಾರ್ಟ್ ಮಾಡ್ತೀರಾ, ಇವತ್ತು ನಾಳೆ ನಿಮ್ಮ ಪರಿವಾರದಲ್ಲಿ ಯಾರು ಕುಂತು ಕೂಡ ಈ ಬಿಸ್ನೆಸ್ ಮಾಡ್ಬೋದು. ಯಾವ ಟೈಪು ತೊಂದರೆ ಇಲ್ಲ ಅಂತ ಬಿಸ್ನೆಸ್ ಇದೆ. ಸೊ ಫಸ್ಟ್ ಹೇಳ್ತೀನಿ, ಈ ಟೈಪ್ ಎಲ್ಲ ಒಂದ್ಸಲಿ ಸೂರತ್ ಬನ್ನಿ. ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತಾರೆ ನಾನು ಹೇಳಲ್ಲ ಇದೇ ಮಾಡ್ರಿ ಅಂತ. ಈ ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತ ಖಂಡಿತ ಸೂರತ್ ಬರಲೇಬೇಕು. ಬಂದಿದ್ದ ನಂತರನೇ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ, ಬಂದಿದ್ದ ನಂತರನೇ ನಿಮಗೆ ಹಿಮ್ಮತ್ತು ಸಿಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಮಾತು ಎಷ್ಟು ಚೆನ್ನಾಗಿ ಅನಿಸಿದೆ. ಯಾವ ಊರಿಂದ ನೀವು ವಿಡಿಯೋ ನೋಡಿರಾ, ಎಲ್ಲಿಂದ ನೋಡಿದ್ದೀರಾ, ಖಂಡಿತ ನನಗೆ ಕಮೆಂಟ್ ಮಾಡಿ ಊರ ಹೆಸರು ಕೊಡಿ. ಆಮೇಲೆ ನಮ್ಮ ಪಿಕ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ ಸೂರತಿಂದ. ಅದ ನಂತರ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಕೊಡ್ತೀನಿ. ಯಾವ ಟೈಪ್ ಬೇಕಾ ಆ ಟೈಪ್ ಸೂರತ್ ಬಂದ ಮೇಲೆ ಸೇವಾ ಕೊಡ್ತೀನಿ. ಸೊ ಫ್ರೆಂಡ್ಸ್, ಒಂದು ಸಲ ಖಂಡಿತ ಸೂರತ್ ವಿಸಿಟ್ ಮಾಡಿ. ಈ ಮಾತಿಗೆ ವಿರಾಮ ಕೊಟ್ಟು ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು.